ಯೋ ಗಾಯ್ಸ್ ನಮಸ್ತೆ. ನಾವಿವತ್ತು ವೈಟ್ ರನ್ ಅಂದರೆ ಬಿಳಿ ಮರಳು ಗಾಡಿನಲ್ಲಿದ್ದೀವಿ. ಸೊ ಇದು ರನ್ ಆಫ್ ಕಚ್ ಅಂತ ಹೇಳಿ ಜಾಗದ ಹೆಸರು. ಗುಜರಾತಲ್ಲಿ ಕಚ್ ಅನ್ನೋ ಡಿಸ್ಟ್ರಿಕ್ಟಲ್ಲಿ ನಾವು ಇಲ್ಲಿ ರನ್ ಆಫ್ ಕಚ್ಚಲ್ಲಿದ್ದೀವಿ. ರನ್ ಅಂತಂದರೆ ಗುಜರಾತಿ ಭಾಷೆಯಲ್ಲಿ ಮರಳುಗಾಡು ಅಂತ ಹೇಳಿ, ಅಂತಂದರೆ ಡೆಸರ್ಟ್ ಅಂತ ಹೇಳಿ. ಹಾಗಾಗಿ ಇದಕ್ಕೆ ರನ್ ಆಫ್ ಕಚ್ ಅಂತ ಹೇಳಿ ಕರೀತಾರೆ. ಭುಜಿಂದ ಇನ್ನೊಂದು ಜಾಗ ಇದೆ, ಅಲ್ಲಿ ರನ್ ಉತ್ಸವ ಅಂತೇಳಿ ಮಾಡ್ತಾರೆ. ಅಲ್ಲಿ ಇದ್ದು ನಾವು ಅಲ್ಲಿಂದ ಧೋಲಾವೀರ ಅಂತ ಹೇಳಿ ಇದೆ ಇನ್ನೊಂದು ಜಾಗ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದಾರಿಯಲ್ಲಿ ಮಧ್ಯ ಸಿಗೋ ಈ ಸ್ಟ್ರೆಚ್ಚೇನೆ ವೈಟ್ ರನ್ ಅಂತ ಹೇಳಿ ಕರೀತಾರೆ. ಇಲ್ಲ ಇದಕ್ಕೆ ರೋಡ್ ಟು ಹೆವನ್ ಅಂತಲೂ ಕರೀತಾರೆ, ಸ್ವರ್ಗಕ್ಕೆ ದಾರಿ 100%. ಸೊ ಇಂಥ ಒಳ್ಳೆ ಜಾಗದಲ್ಲಿ ನಾವೇನಪ್ಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಹೀರೋ ಅವರ ಹೊಸ ಗಾಡಿ ರಿಲೀಸ್ ಆಗಿದೆ. ಯಾವುದಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮ್ಯಾವ್ರಿಕ್ 440 ಅಂತ. ಆ ಗಾಡಿನ ನಾವು ಹಂಗೂ ಕಷ್ಟಪಟ್ಟು ಕೆಳಗಡೆ ತಂದಿದ್ದೀವಿ. ಸೊ ಈ ಗಾಡಿ ನಿಮಗೆಲ್ಲ ಆಲ್ರೆಡಿ ಗೊತ್ತು, ಹಾರ್ಲೆ ಡೇವಿಡ್ಸನ್ X440 ರಿಲೀಸ್ ಮಾಡಿರೋ ಅಂತ. ಅದ್ರ ಬೇಸ್ ಮೇಲೇ ಈ ಗಾಡಿದು ಇಂಜಿನ್ ಇಟ್ಕೊಂಡು ಬಿಲ್ಡ್ ಮಾಡಿರೋದು. ಬಟ್ ಹೀರೋ ಅವ್ರು ಏನು ಹೇಳೋದಂತಂದರೆ, ಕಂಪ್ಲೀಟ್ಲಿ ಇದ್ರದ್ದು ಡಿಸೈನು ಬೇರೆ ಥರ. ಈವನ್ನು ವೆಯ್ಟ್ ಕೂಡ ಇದು ಒಂದು 2-3 kg ಕಡಿಮೆ ಇದೆ ಅಲಾಯ್ ವೀಲ್ಸ್ ವೇರಿಯಂಟಲ್ಲಿ. ಹಾಗೆಯೇ ಡಿಸೈನೇ ಇರ್ಬೋದು, ಕಂಪ್ಲೀಟ್ಲಿ ಸುಮಾರು ಚೇಂಜಸ್ ಎಲ್ಲ ಮಾಡಿದ್ದೀವಿ ನಾವು ಅಂತ ಹೇಳಿ ಹೇಳ್ತಾರೆ. ಸೊ ಈ ಗಾಡಿ ಇವತ್ತು ಹೇಗಿದೆ ಅಂತೇಳಿ ನೋಡೋಣ. ಬೇಸಿಕಲಿ ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ಬೇಸ್ ವೇರಿಯಂಟು, ಮಿಡ್ ವೇರಿಯಂಟು ಮತ್ತು ಟಾಪ್ ವೇರಿಯಂಟ್ ಅಂತ. ನಮ್ಮ ಹತ್ರ ಇರೋದು ಟಾಪ್ ವೇರಿಯಂಟು. ಬೇಸ್ ವೇರಿಯಂಟಿಗೆ ಮತ್ತು ಟಾಪ್ ವೇರಿಯಂಟ್ಗೆ ಮೇನ್ ಡಿಫ್ರೆನ್ಸಸ್ ಅಂದರೆ ಅದೇ ಡೈಮಂಡ್ ಕಟ್ ಅಲಾಯ್ ವೀಲ್ಸು. ನೀವು ನಾರ್ಮಲಿ ಏನು ನೋಡಿರ್ತೀರ ಹಾರ್ಲೆ ಡೇವಿಡ್ಸನ್ X440 ಅದೇ ಥರ ಸುಮಾರು ಡಿಫ್ರೆನ್ಸ್ಗಳು ಬರುತ್ತೆ. ಬಟ್ ಎಲ್ಲದರಲ್ಲೂ ಬೇಸಿಕ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಬಟ್ ಇದರಲ್ಲಿ ಹೀರೋ ಕನೆಕ್ಟ್ 2 ಅಂತೇಳಿ ಬರುತ್ತೆ, ಅದರಲ್ಲಿ ಇನ್ನಷ್ಟು ಆ್ಯಡೆಡ್ ಫೀಚರ್ಸ್ ಇದೆ. ಹಾಗೆಯೇ ಡೈಮಂಡ್ ಕಟ್ ಅಲಾಯ್ ಇರೋದ್ರಿಂದ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. ಬೇಸ್ ವೇರಿಯಂಟಲ್ಲಿ ನಿಮಗೆ ಟ್ಯೂಬ್ ಟೈರ್ಸು, ಟೈರ್ ಸೇಮ್ ಇದ್ರೂ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಸೊ ಈ ಥರ ಕೆಲವು ಡಿಫ್ರೆನ್ಸ್ಗಳು. ಮೊದಲಿಗೆ ನೀವು ನೋಡ್ತಾ ಇದ್ದೀರಾ LED ಹೆಡ್ಲೈಟ್ ಬರುತ್ತೆ. ಇಲ್ಲಿ ಹೆಚ್ ಶೇಪಲ್ಲಿ ಈ ಥರ ಕೊಟ್ಟಿದ್ದಾರೆ. 43 mm ಟೆಲಿಸ್ಕೋಪಿಕ್ ಫೋಕ್ಸೇ ಬರುತ್ತೆ. ಹಾಗೆಯೇ ಇಲ್ಲಿ 320 mm ಡಿಸ್ಕ್ ಬ್ರೇಕ್ ಬರೋದು, ಇದೇನು ನೋಡ್ತಾ ಇದ್ದೀರಾ. ಆದರೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಹಂಗೇ ನೀವು ಇಲ್ಲಿ ಅಲಾಯ್ಸ್ದು ಡಿಸೈನ್ ಕೂಡ ನೋಡ್ಬೋದು, ಡೈಮಂಡ್ ಕಟ್ ಅಲಾಯ್ಸು ಕ್ರೇಜಿಗಿದೆ ಕಾಣುತ್ತೆ ಅದು ನೋಡೋದಕ್ಕೆ ಮಾತ್ರ. ಸೊ ನೀವಿನ್ನು ಇಂಜಿನ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ, ಇದು 440 cc 36 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 4000 RPMಗೆ. ಅಂದರೆ 90% ಟಾರ್ಕ್ ಡೆಲಿವರಿ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ 2000 RPM ಇಂದನೇ ಸಿಗ್ತಾ ಹೋಗುತ್ತೆ. ಹಾಗೆಯೇ ಇದು 27 bhp ಪ್ರೊಡ್ಯೂಸ್ ಮಾಡುತ್ತೆ 6000 RPM ಅಲ್ಲಿ. ಇನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮ್ಯಾವ್ರಿಕ್ 440 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ ಅಂತ ಇರೋದು ಲೋಗೋ ಹಾಕಿದ್ದಾರೆ. ಇದು ನಿಮಗೆ ಏರ್ ಕಮ್ ಆಯಿಲ್ ಕೂಲ್ಡ್ ಇಂಜಿನ್ ಬರೋದು, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್. ಆದರೆ ನಿಮಗೆ ಈ ಥರ ಫಿನ್ಸ್ ಎಲ್ಲ ಡಿಸೈನ್ ಮಾಡಿರೋದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫಿನಿಷಿಂಗ್ ಎಲ್ಲ ಸಖತ್ತಾಗಿದೆ. ಇಲ್ಲಿ ಹೆಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಎಕ್ಸಾಸ್ಟು ಕಂಪ್ಲೀಟ್ಲಿ ಬೇರೆ ಥರ ಲುಕ್ ಇದೆ. ಇದೊಂದು ಸ್ವಲ್ಪ ಡೀಸೆಂಟಾಗಿ ಕಾಣುತ್ತೆ ನೋಡೋದಕ್ಕೆ ನಿಮಗೆ. ಹಾಗೆ ಎಕ್ಸಾಸ್ಟ್ ನೋಟ್ ಕೂಡ ಅಷ್ಟೇ. ಇವ್ರು ಹೇಳೋದು ಹಾರ್ಲೆ ಡೇವಿಡ್ಸನ್ ಏನಿತ್ತು ಅಲ್ಲ X440 ಆ ಥರ ಫಾಲೋ ಮಾಡಿಲ್ಲ, ಇದಕ್ಕೆ ಬೇರೆ ಥರ ಟ್ಯೂನ್ ಕೊಟ್ಟಿದ್ದೀವಿ ನೋಟು ಅಂತ ಹೇಳಿದ್ದಾರೆ. ಹಿಂದೆ ನೋಡಿ ನಾವು ಯಾವ ಥರ ಖರಾಬ್ ಮಾಡಿಬಿಟ್ಟಿದ್ದೀವಿ ಅಂತ, ಬಿಕಾಸ್ ವಿ ಆರ್ ಟ್ರೈಯಿಂಗ್ ಸಮ್ ಅಡ್ವೆಂಚರಸ್ ಸ್ಟಫ್. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹೆಚ್ ಶೇಪಲ್ಲಿ LED ಲೈಟ್ಸ್ ಕೊಟ್ಟಿದ್ದಾರೆ. ಬಟ್ ನಿಮ್ಗೊಂದ್ಸಲ ಟರ್ನ್ ಆನ್ ಮಾಡ್ತೀನಿ ತಾಳಿ ಬ್ರೇಕ್ ಹಿಡಿದ್ರೆ ನಿಮಗೆ ಈ ಥರ ಕಾಣುತ್ತೆ ಇದು ಹಿಂದೆದು ಲೈಟು. ಆಮೇಲೆ LED ಇಂಡಿಕೇಟರ್ಸು ಫ್ರಂಟು ಹಿಂದೆ ಎರಡೂ. ಇದು ರೌಂಡು ಒಂಥರ ರೆಟ್ರೋ ಲುಕ್ಕು, ಆಲೆಯಲ್ಲಿ ಏನು ಬರುತ್ತೋ ಅದೇ ಥರ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹೆಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೆದು ಡಿಸ್ಕ್ ಬ್ರೇಕ್ ಬಂದು 240 mm ಬರುತ್ತೆ. ಇನ್ನು ಕೆಲವು ಡೈಮೆನ್ಷನ್ಸ್ ಹೇಳಬೇಕಂದ್ರೆ, ಇದರಲ್ಲಿ ನಿಮಗೆ 175 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೇಮ್ 13.5 ಲೀಟರ್ಸು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು. ಸೀಟ್ ಹೈಟು ಬಂದು 803 mm. ಇದ್ರದ್ದು ಕರ್ವ್ ವೆಯ್ಟು ಬಂದು 187 kg ಬರುತ್ತೆ ಈ ವೇರಿಯಂಟಲ್ಲಿ, ಟಾಪ್ ಎಂಡ್ ವೇರಿಯಂಟಲ್ಲಿ. ನೀವೇನಾದ್ರು ಸ್ಪೋಕ್ಸ್ ವೀಲ್ಸ್ ವೇರಿಯಂಟ್ ಹೋಗ್ತೀರಾ ಅಂತಂದರೆ 191 kg ಬರುತ್ತೆ, ಒಂದು 4 kg ಜಾಸ್ತಿ. ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಚಾಸಿಸು, ಇದು ಸೆಮಿಟ್ರಲಿಸ್ ಫ್ರೇಮು. ಇದಿಷ್ಟು ಎಕ್ಸ್ಪೋಸ್ಡ್ ಆಗಿರೋದು ನಿಮಗೆ ಕಾಣ್ತಾ ಇದೆ ಈ ಥರ. ಈ ಸೀಟು ಅಷ್ಟೇ ಸಿಂಗಲ್ ಸೀಟು, ಬಟ್ ಒಂಥರ ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಇಲ್ಲೊಂದು ಸ್ವಲ್ಪ ಈ ಬ್ರೌನ್ ಕಲರ್ ಫಿನಿಶಿಂಗ್ ಕೊಡ್ತಾರೆ. ಹಿಂದೆ ಬ್ಲ್ಯಾಕು ಒಂಥರ ಕಾಂಬಿನೇಷನ್ ಮಾಡಿ ಈ ಥರ ಮಾಡಿದ್ದಾರೆ. ಸ್ನೇಹಿತರೆ, ರನ್ ಆಫ್ ಕಚ್ನ ಈ ಬಿಳಿ ಮರಳು ಗಾಡಿನಲ್ಲಿ ನಮ್ಮ ರೈಡ್ ಶುರು ಹಚ್ಕೊಳ್ಳೋಣ. ಮ್ಯಾವ್ರಿಕ್ 440 ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳ್ಬಿಡೋಣ ಫಸ್ಟು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾರ್ಲೆಗಿಂತ. ಇನ್ನೊಂದು ನೀವೇನು ನೋಡಬೇಕಂದ್ರೆ, ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಮ್ಯಾವ್ರಿಕ್ 440 ಅಂತ ಈ ಮ್ಯಾವ್ರಿಕ್ ಪಾರ್ಟ್ ಇದೆಯಲ್ಲ, ಇದು 3D ಬ್ಯಾಡ್ಜ್ ಬರುತ್ತೆ. ಇಲ್ಲಿ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ಸೊ ಈ ಸ್ವಿಚಸ್ ಎಲ್ಲ ನಿಮಗೆ ನೋಡ್ತಿರೋದು ಆಲ್ಮೋಸ್ಟ್ ಹಾರ್ಲೆಯಲ್ಲಿ ಏನಿದೆ ಅದೇ ಸ್ವಿಚಸ್ ಇದೆಲ್ಲ. SOS ಬಟನ್ ಕೊಟ್ಟಿದ್ದಾರೆ ನೋಡಿ. ಸೀಟ್ ಅಂತೂ ಈ ಥರ ಇದೆ.
ಈ ಗ್ರ್ಯಾಬ್ ರೈಲು ಇಟ್ಕೊಳ್ಳೋದಕ್ಕೆ ಹಿಂಗೆ ಕೊಟ್ಟಿದ್ದಾನೆ. ಫ್ಲೆಕ್ಸಿಬಲ್ ಇದೆ ಇದು ಇಂಡಿಕೇಟರ್ಸು, ಸೊ ತೊಂದರೆ ಇಲ್ಲ ಏನು ತುಂಬ. ಸೊ ಹೊರಡೋಣ ರೈಡು. ಫಸ್ಟ್ ಥಿಂಗ್ ನಾನು ಏನು ನೋಟಿಸ್ ಮಾಡಿದೆ ಅಂತೇಳಿದ್ರೆ, ಈ ಕೇಬಲ್ಸ್ ಎಲ್ಲ ನಿಮಗೆ ಅರ್ಲಲ್ಲಿ ಏನು ಬಂದಿದೆ ಅದೇ ಥರನೇ ಇದೆ ಕೇಬಲ್ಸ್ ಎಲ್ಲ. ಸೊ ಇದೊಂದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಬಟ್ ಇದರಲ್ಲಿ ಎಕ್ಸಾಸ್ಟ್ ಸ್ವಲ್ಪ ನೋಡೋದಕ್ಕೆ ಪರವಾಗಿಲ್ಲ. ಕೀನು ಈ ಥರ ಇದೆ, ಪ್ರೀಮಿಯಮ್ ಆಗಿ ಕೊಡ್ಬೋದಿತ್ತು ಇನ್ನೊಂಚೂರು ಕೀನ. ಬಟ್ ವಾಟ್ ಎ ಪ್ಲೇಸ್ ಟು ರೈಡ್ ದ ಬೈಕ್. ಸಖತ್ತಾಗಿದೆ. ಇಲ್ಲಿ ಮ್ಯಾವ್ರಿಕ್ 440 ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ LCD ಕ್ಲಸ್ಟರ್ ಬರುತ್ತೆ, ಕ್ಲಾರಿಟಿ ಇದೆ. ನೀವು ಇಷ್ಟು ಬಿಸಿಲಲ್ಲಿ ಓಡಿಸಿದ್ರೂ ಕ್ಲಿಯರಾಗಿ ಕಾಣುತ್ತೆ ಎಲ್ಲ. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ ಈ ಕ್ಲಸ್ಟರು ತುಂಬ ಸಣ್ಣದಿದೆ, ಇನ್ನೂ ಒಂಚೂರು ದೊಡ್ಡದಾಗಿ ಕೊಡ್ಬೋದಿತ್ತು. ಗೇರ್ ಇಂಡಿಕೇಟರ್ ಇದೆ, ಸ್ಪೀಡು, RPM, ಇದು ಫ್ಯೂಯಲ್ ಗೇಜು, ಟೈಮು ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಕೊಡುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಬೇಸ್ ಮಾಡಲಲ್ಲೇ ಕೊಡೋದ್ರಿಂದ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಸಿಗುತ್ತೆ. ದಟ್ಸ್ ಎ ಗುಡ್ ಥಿಂಗ್. ಬೇಸ್ ಮಾಡಲಲ್ಲಿ ಎಲ್ಲ ಕೊಟ್ಬಿಟ್ರೆ ಫೀಚರ್ಸು ಒಳ್ಳೆಯದು. ಬಿಕಾಸ್ ಸಿಟಿಯಲ್ಲೆಲ್ಲ ಕಮ್ಯೂಟಿಗೆ ಯೂಸ್ ಮಾಡ್ತಾಯಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅದರ ಲೊಕೇಶನ್ ಹಾಕ್ಕೊಂಡಿದ್ರೆ. ಸೊ ಪಿಕಪ್ ಅಂತೂ ಗಾಡಿದು ಸಖತ್ತಾಗಿದೆ. 4th ಗೇರಲ್ಲಿ ಇದ್ದೀವಿ, ಫುಲ್ ಥ್ರಾಟಲು. ಸೇಮ್ ಅರೌಂಡ್ 110-120 ಬಸ್ಸಿನೆಸ್ಸು ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ಲೆಗ್ಸ್ ಹತ್ರ. 5th ಗೇರ್ ಕೂಡ ಸ್ವಲ್ಪ ನಿಮಗೆ ಆ ಬಸ್ಸಿನೆಸ್ಸು ಫೀಲ್ ಆಗುತ್ತೆ. 6th ಗೇರ್ ಏನು ಅಷ್ಟು ಅನ್ಸೋದಿಲ್ಲ, ಸ್ಮೂತಾಗಿದೆ. ಬಟ್ ಇದು ಹೇಗೆ ಅಂತ ಹೇಳಿದ್ರೆ ಲಾಂಗ್ ಸ್ಟ್ರೋಕ್ ಇಂಜಿನ್ ಇದು ಅಂತ ಹೇಳಿದ್ರೆ ನಿಮಗೆ KTM ಥರ ಅಗ್ರೆಸಿವ್ನೆಸ್ ಇರೋದಿಲ್ಲ. ಕಂಪ್ರೆಷನ್ ರೇಷಿಯೋನೇ ಬೇರೆ ಥರ ಇರುತ್ತೆ ಇದರಲ್ಲಿ. ಅವೆಲ್ಲ ಹೈ ಕಂಪ್ರೆಷನ್ ಇಂಜಿನ್ಗಳು, KTM, ಟ್ರಯಂಪ್ ಇದೆಲ್ಲ ಸ್ಪೀಡ್ ಇಲ್ಲ, ಸ್ಕ್ರಾಮ್ಲರು ಸ್ವಲ್ಪ. ಇದು ಹಾರ್ಲೆ ಡೇವಿಡ್ಸನ್ X440 ಮೇಲೆ ಡೆವಲಪ್ ಮಾಡಿರೋದಲ್ಲ. ಸೊ ಹಾಗಾಗಿ ಇದು ಲಾಂಗ್ ಸ್ಟ್ರೋಕ್ ಇಂಜಿನು. ಅದಕ್ಕೇ ನಿಮಗೆ ಇದಕ್ಕೆ ಲಿಕ್ವಿಡ್ ಕೂಲ್ಡ್ ಇಲ್ಲ ಅಂದ್ರೂ ಹೀಟು ಮ್ಯಾನೇಜಬಲು. ಸೋಫಾರ್ ನಮಗೆಲ್ಲೂ ಏನು ತುಂಬ ಹೀಟಿಂಗ್ ಇಶ್ಯೂಸ್ ಎಲ್ಲೂ ಫೀಲ್ ಆಗಲಿಲ್ಲ. ಸುಮಾರು ದೂರ ಓಡಿಸಿದ್ವಿ. ಮಧ್ಯ ನಿಮಗೆ ಲೆಫ್ಟ್ ಟು ರೈಟು ಏನು ಕಾಣ್ತಿದೆ, ಒಂದು 20 to 30 ಕಿಲೋಮೀಟರ್ಸು ಹಿಂಗೆ ಪೂರ್ತಿ ವೈಟ್ ಡೆಸರ್ಟು. ಸಮುದ್ರದ ನೀರು ನಿಂತು ಈ ಥರ ಉಪ್ಪಾಗಿರೋದು. ಇದು ಗುಜರಾತಿನ ಕಚ್ ಡಿಸ್ಟ್ರಿಕ್ಟಲ್ಲಿ ಇರೋದು, ಆಲ್ರೆಡಿ ಮೆನ್ಷನ್ ಮಾಡಿದೆ. ನೀವು ಇದೇ ಡೈರೆಕ್ಷನಲ್ಲಿ ವಾಪಸ್ ಆ ಕಡೆಗೆ ಹೊರಟೋದ್ರೆ ನಿಮಗೆ ಪಾಕಿಸ್ತಾನ್ ಬಾರ್ಡರ್ ಹತ್ರನೇ ಇರೋದು, ತುಂಬ ದೂರ ಇಲ್ಲ. ಇನ್ನು ಗಾಡಿಗೆ USD ಫೋಕ್ಸು ಮಿಸ್ಸಿಂಗು, ಅದೂ ಬಂದಿದ್ರೆ ಚೆನ್ನಾಗಿರೋದು. ಬಟ್ ಏನಂದರೆ ಇವೆಲ್ಲ ಆ್ಯಡ್ ಮಾಡ್ತಾ ಹೋಯ್ತು ಅಂತಂದರೆ ಫೀಚರ್ಸು, ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪ್ರಾಬಬ್ಲಿ ಇಂಚೆ ಕೀಳೋಣ ಪ್ರೈಸು ಅಂತ ಈ ಥರ ಮಾಡಿರ್ಬೋದು. ಇನ್ನು ರೈಡಿಂಗ್ ಎರ್ಗಾನಾಮಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಅಪ್ರೈಟ್ ರೈಡಿಂಗ್ ಪೊಸಿಷನ್ನು, ವೈಡ್ ಹ್ಯಾಂಡಲ್ ಬಾರ್ಸ್ ಇದೆ, ಸೊ ಕಂಫರ್ಟಬಲ್ ಆಗಿದೆ. ಸೀಟ್ ಕೂಡ ಅಷ್ಟೇ, ಕುಷನ್ನು ಚೆನ್ನಾಗಿದೆ ನೀವು ಲಾಂಗ್ ರೈಡ್ಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ. ಪಿಲಿಯನ್ ಸೀಟು ಓಕೆ ಇದೆ, ಬಟ್ ತುಂಬ ದಪ್ಪ ಇರೋರು ಇಬ್ಬರು ಕೂತ್ರೆ ಪಿಲಿಯನ್ ಸೀಟು ಸ್ವಲ್ಪ ಸಣ್ಣ ಅನ್ನಿಸ್ಬೋದೇನೋ ಅಂತ ನನಗನ್ನಿಸ್ತು. ಬಟ್ ಅದು ಬಿಟ್ಟರೆ ಕಂಫರ್ಟಬಲ್ ಆಗಿದೆ ರೈಡ್ ಮಾಡೋದಕ್ಕೆ. ಇದಕ್ಕೆ ಫ್ರಂಟ್ ಮಾಸ್ ಜಾಸ್ತಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫ್ರಂಟು ನಿಮಗೆ ತುಂಬ ಬಲ್ಕಿಯಾಗಿ ಕಾಣುತ್ತೆ, ಹಿಂದೆ ಸ್ವಲ್ಪ ಖಾಲಿ ಅಂತ ಹೇಳಿ ಅನಿಸುತ್ತೆ. ಇವರು ಪರ್ಪಸ್ಫುಲಿ ಹಂಗೆ ಮಾಡಿರೋದು ಅಂತೇಳಿ ಹೇಳ್ತಾರೆ. ಸೊ ಇವಾಗ ಬ್ರೇಕ್ ಟೆಸ್ಟ್ ಮಾಡೋಣ. ಸೊ ಡ್ಯುಯಲ್ ಚಾನಲ್ ABS ಬರೋದ್ರಿಂದ ಲಾಕಿಂಗ್ ಏನು ತೊಂದರೆ ಇಲ್ಲ. ಬ್ರೇಕಿಂಗು ಡಿಸೆಂಟ್ ಆಗಿದೆ, ಬಟ್ ಹಿಂದೆದು ಸ್ವಲ್ಪ ಶಾರ್ಪ್ ಇದೆ. ಹಿಂದೆ ಬ್ರೇಕಿಂಗು ಇನ್ನೊಂಚೂರು ಪ್ರೋಗ್ರೆಸಿವ್ ಇದ್ದರೆ ಚೆನ್ನಾಗಿರೋದು. ABS ಇದ್ರೂ ಸ್ವಲ್ಪ ಲಾಕ್ ಆಗ್ತಾಯಿದೆ. ಫ್ರಂಟು ಇಸ್ ಡೀಸೆಂಟ್. ಸೊ ಸುಮಾರು ಜನ ಈ ಗಾಡಿನ ನೋಡಿ ಲುಕ್ಸ್ ವೈಸು ಕ್ರಿಟಿಸೈಸ್ ಮಾಡಿರ್ತಾರೆ, ಈ ಥರ ಇರ್ಬೋದಿತ್ತು ಆ ಥರ ಇರ್ಬೋದಿತ್ತು ಅಂತ. ಬಟ್ ಅದು ಪರ್ಸ್ನಲ್ ಪ್ರಿಫರೆನ್ಸು. ಯಾರಿಗೆ ಇದು ಗಾಡಿ ಅಂತ ಹೇಳಿದ್ರೆ ಯೂಶ್ವಲಿ ನೀವೇನಾರು ಕಾಲೇಜ್ ಹೋಗ್ತಿದ್ದು ದೊಡ್ಡ ಗಾಡಿ ಬೇಕು, ಬಟ್ ತುಂಬ ಅಗ್ರೆಸಿವ್ ಇರಬಾರ್ದು ನಿಮಗೆ. ಇಲ್ಲ ಕೆಲವ್ರು ಇರ್ತಾರೆ ಎವ್ರಿ ಡೇ ಕಮ್ಯೂಟಿಗೆ ಗಾಡಿ ಯೂಸ್ ಮಾಡಬೇಕು, ಒಳ್ಳೆ ಟಾರ್ಕಿ ಪಂಚು ಆ ಫೀಲ್ ಇರಬೇಕು. ಬಟ್ ಯಾವಾಗೋ ಒಂದು ಸಲ ವೀಕೆಂಡು ಬ್ರೇಕ್ಫಾಸ್ಟ್ ರೈಡು ಇಲ್ಲ ಲಾಂಗ್ ರೈಡ್ ಹೋಯ್ತು ಅಂತ ಹೇಳಿದ್ರೆ 1-2-3 ಡೇಸ್ ರೈಡ್ ಥರ ಅವರಿಗೆ ಆ ಪವರು ಇರಬೇಕು, ಮೈಲೇಜು ಇರಬೇಕು ಬ್ಯಾಲೆನ್ಸ್ಡು. ಹಾಗೆಯೇ ತುಂಬ ಅಗ್ರೆಸಿವ್ ಆಗೂ ಇರಬಾರ್ದು ಅನ್ನೋರಿಗೆ ಇದು ಗಾಡಿ ಪರ್ಫೆಕ್ಟ್ ಅಂತಲೇ ಅನ್ಬೋದು. ಒಂದು ಮೈಲೇಜು 30 ಆಚೆ ಈಚೆ ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ಯುವರ್ ರೈಡಿಂಗ್ ಸ್ಟೈಲ್. 120 ಆದಮೇಲೆ ವೈಬ್ರೇಷನ್ಸ್ ಜಾಸ್ತಿ ಫೀಲ್ ಆಗುತ್ತೆ. ನೀವೇನಾರು ಲೋವರ್ ಗೇರ್ಸಲ್ಲಿ ರೈಡ್ ಮಾಡ್ತಿದ್ರಂತೂ ತುಂಬಾ ಫೀಲ್ ಆಗುತ್ತೆ. ಹೈ RPMಸಲ್ಲಿ ಅರೌಂಡು 5.5 to 6 ಹತ್ರ ಹೋದ್ಮೇಲೆ. ಅದೇನೇ ನೀವು 6th ಗೇರ್ ಕೊಟ್ಟೋಯ್ತು ಅಂತ ಹೇಳಿದ್ರೆ ವೈಬ್ರೇಷನ್ಸು ಸ್ವಲ್ಪ ಡೀಸೆಂಟ್ ಆಗಿರುತ್ತೆ, ತುಂಬ ಫೀಲ್ ಆಗೋಲ್ಲ. ಕಾಲ ಹತ್ರನೂ ಈ ಥರ ರಬ್ಬರ್ ಡ್ಯಾಂಪಿಂಗ್ ಕೊಟ್ಟಿದ್ದಾರೆ, ಒಂಥರ ಬಸ್ಸಿನೆಸ್ ಇರುತ್ತಲ್ಲ ಅದು ಫೀಲ್ ಆಗುತ್ತೆ ಕಾಲ ಹತ್ರ ಎಸ್ಪೆಷಲಿ. ಇನ್ನು ಗಾಡೀಲಿ ಆ್ಯಕ್ಚುಲಿ ಫುಲ್ ಮೆಟಲ್ ಬಾಡಿ ಬರುತ್ತೆ, ಹಾಗಾಗಿ ವೆಯ್ಟ್ ಕೂಡ ಜಾಸ್ತಿ ಇದೆ. ಸೊ ಈ ಥರ ಕರ್ವಿ ರೋಡ್ಸಲ್ಲಿ ಗಾಡಿ ಓಡಿಸೋದಕ್ಕೆ ಹೇಗಿರುತ್ತೆ ಅಂತಂದರೆ ಎಲ್ಲ ಓಕೆ ಇದೆ, ಬಟ್ ಏನಂದರೆ ಸಸ್ಪೆನ್ಷನ್ನು ಸಖತ್ತು ಸಾಫ್ಟ್ ಇದೆ.
ಹಾಗಾಗಿ ನೀವು ಕರ್ವಲೆಲ್ಲ ಸ್ವಲ್ಪ ಕುಣಿಯೋದ್ರಿಂದ ಲೈನ್ ಎತ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆದರೆ ಗಾಡಿ ಆ್ಯಕ್ಚುಲಿ 187 ಇದೆ kg ಅಂತ ಫೀಲೇ ಆಗೋದಿಲ್ಲ. ಸಖತ್ ಅಜೈಲ್ ಇದೆ, ಲೈಟ್ ಅನಿಸುತ್ತೆ ಕೂತಾಗ. ಮೇ ಬಿ ನೀವು ಪ್ರಾಪರಾಗಿ ಸ್ಟಾಪ್ ಮಾಡಿದರೆ ಆವಾಗ ನಿಮಗೆ ಹೆವಿನೆಸ್ ಫೀಲ್ ಆಗ್ಬೋದು ಸ್ವಲ್ಪ. ಬಟ್ ಈಗ ರೈಡ್ ಮಾಡೋದಾಗ ಸ್ಟಾರ್ಟ್ ಮಾಡಿಬಿಟ್ರೆ ಸೇಮ್ ನೀವು FC ಎಲ್ಲ ಓಡಿಸ್ತೀರಲ್ಲ 200cc ಗಾಡಿಗಳು 150cc ಅದೇ ಥರ ಅನಿಸುತ್ತೆ. ಸಖತ್ ಈಸಿ ಹ್ಯಾಂಡ್ಲಿಂಗು. ಇನ್ನೊಂದು ಥಿಂಗ್ ಏನು ನೋಡ್ಬೋದಂದರೆ ಕಂಪೇರ್ ಟು ಹಾರ್ಲೆ ಇದು ನಿಮಗೆ 55-60 ಸಾವಿರ ಕಡಿಮೆ ಆಗುತ್ತೆ ದುಡ್ಡು. ಸೊ ಇಟ್ಸ್ ಎ ಬಿಗ್ ಡೀಲ್. ನೀವು ಬ್ರ್ಯಾಂಡ್ ಬೇಕು, ಪ್ರಾಪರ್ ಕ್ರೂಸರ್ ಬೇಕು ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಹೋಗ್ಬೋದು. ಇಲ್ಲ ಎಕ್ಸಾಕ್ಟ್ಲಿ ಆ ಥರ ಏನಿಲ್ಲ ಅವಶ್ಯಕತೆ ಅಂತ ಹೇಳಿದ್ರೆ ಇದನ್ನು ಆಫ್ ಮಾಡ್ಕೊಬೋದು. ಏನಿಲ್ಲ ಅದರಲ್ಲಿ TFT ಡಿಸ್ಪ್ಲೇ ಬರುತ್ತೆ ಇನ್ನೊಂಚೂರು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲದೂ ಸೇಮೆ. ಡೈಮಂಡ್ ಕಟ್ ಅಲೈಸ್ ಇದರಲ್ಲೂ ಬರುತ್ತೆ. LCD ಇದ್ರೂ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ತೋರಿಸುತ್ತೆ. ಸೊ ಇಟ್ಸ್ ಎ ಗುಡ್ ಡೀಲ್. ಟಾಪ್ ವೇರಿಯಂಟಿಗೆ ನಾನು ಟಾಪ್ ವೇರಿಯಂಟು ಕಂಪ್ಯಾರಿಸನಲ್ಲಿ ಹೇಳ್ತಾ ಇರೋದು. ಬೇಸ್ ವೇರಿಯಂಟಲ್ಲಿ ವೈಟ್ ಕಲರು, ಮಿಡ್ ವೇರಿಯಂಟಲ್ಲಿ ರೆಡ್ಡು ಮತ್ತು ಬ್ಲೂ ಬರುತ್ತೆ. ಟಾಪ್ ವೇರಿಯಂಟಲ್ಲಿ ಮ್ಯಾಟ್ ಬ್ಲ್ಯಾಕು, ಗ್ಲಾಸ್ ಬ್ಲ್ಯಾಕು. ಈ ಬ್ಲೂ ಮತ್ತು ರೆಡ್ಡೆಲ್ಲ ಆಪ್ಷನ್ಸ್ ಇವ್ರ ಕಲರ್ ಹೆಂಗೆ ಕೊಡಬೇಕಂದ್ರೆ ಟಾಪ್ ವೇರಿಯಂಟಲ್ಲೂ ಕೊಡಬೇಕು. ಕೆಲವರಿಗೆ ಬೇರೆ ಕಲರ್ ಗಾಡಿ ಇರಲಿ ಅಂತ ಆಸೆ ಇರುತ್ತೆ. ಸೊ ಆಪ್ಷನ್ ಇದ್ದರೆ ಚೆನ್ನಾಗಿರುತ್ತೆ. ಕ್ಲಚ್ಚೆಲ್ಲ ಲೈಟಾಗಿದೆ, ತುಂಬ ಏನು ಹೆವಿ ಅನಿಸೋದಿಲ್ಲ. ನೇಕೆಡ್ ಬೈಕ್ ಇರೋದ್ರಿಂದ ನಿಮಗೆ ವಿಂಡ್ ಬ್ಲಾಸ್ಟು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಟೆರೇನು. ನಿಮಗೆ ಕ್ರಾಸ್ ವಿಂಡ್ಸು ತುಂಬ ಓಪನ್ ಹೈವೇ ಇದು ವಿಂಡ್ ಜಾಸ್ತಿ ಇದೆ ಅಂದರೆ ಫೀಲ್ ಆಗುತ್ತೆ, ಎಸ್ಪೆಷಲಿ 120, 130ಗೆ ಬಂದಾಗ. ಆಮೇಲೆ ನಿಮ್ಮ ಸ್ಪೀಡ್ ಕೂಡ ಅದರಿಂದ ಕಾಂಪ್ರಮೈಸ್ ಆಗುತ್ತೆ ನೀವು ಫುಲ್ ಪುಷ್ ಮಾಡ್ತಾಯಿದ್ರು. ಒಳ್ಳೆ ಸ್ಟ್ರೆಚ್ ಸಿಕ್ಕಿದೆ. 0 to 60, 0 to 100 ಮಾಡಬೇಡ. ರನ್ ಆಫ್ ಕಚ್ನ ಡೆಸರ್ಟ್ನಲ್ಲಿ ನಾವು ಮುಗಿಸಿದ್ವಿ ನಮ್ಮ ಮ್ಯಾವ್ರಿಕ್ ರೈಡ್ನ. ಸೊ ನಿಮಗೆ ಈ ಗಾಡಿ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸೋದಕ್ಕೂ ಮುಂಚೆ ಕೀಪ್ ಇಟ್ ಇನ್ ಮೈಂಡ್, ಇದು ಆ್ಯಕ್ಚುಲಿ ಎಕ್ಸ್ ಶೋರೂಮು 1.99 lakhs ಸ್ಟಾರ್ಟ್ ಆಗುತ್ತೆ. ಮಿಡ್ ವೇರಿಯಂಟು ಬಂದು 2.1 to 2.13 ಬರುತ್ತೆ. ಮತ್ತು ಟಾಪ್ ವೇರಿಯಂಟ್ ಬಂದು 2.24 lakhs ಸಿಗುತ್ತೆ. ಇದನ್ನು ನೀವು ಇವಾಗ ಹಾರ್ಲೆ X440ಗೆ ಕಂಪೇರ್ ಮಾಡಿದ್ರೆ ಅದು 2.80 ಟಾಪ್ ವೇರಿಯಂಟು. ಸೊ ನಿಮಗೆ ಆಲ್ಮೋಸ್ಟ್ ಅದೇ ಸೇಮ್ ಇಂಜಿನ್ ಬರುತ್ತೆ. ಫೀಚರ್ಸು ಎಲ್ಲದು ಸಾಕಷ್ಟಿದೆ. ಜಸ್ಟ್ ಬ್ಯಾಡ್ಜ್ ಒಂದು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಆ್ಯಕ್ಚುಲಿ ದಿಸ್ ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್. ಅಫ್ಕೋರ್ಸ್ ಕೆಲವು ಇಂಪ್ರೂವ್ಮೆಂಟ್ಸ್ ಬಿಟ್ಸ್ ಇದೆ. ಬೇಸಿಕಲಿ ಸಸ್ಪೆನ್ಷನ್ ತುಂಬ ಸಾಫ್ಟ್ ಅನ್ನಿಸ್ತು ನನಗೆ. ಆಮೇಲೆ ಹಿಂದೆದು ಲುಕ್ಕು ಇನ್ನೊಂಚೂರು ಬೇರೆ ಥರ ಕೊಡ್ಬೋದಿತ್ತು ಅಂತೇಳಿ ಅನ್ನಿಸ್ತು. ಬಟ್ ಏನಂದರೆ ಇವ್ರು ಆ್ಯಕ್ಚುಲಿ ಆಕ್ಸೆಸರೀಸ್ ಬಿಟ್ಟಿದ್ದಾರೆ. 10,000 rupees ಕೊಟ್ಟರೆ ನಿಮಗೆ ಆಲ್ಮೋಸ್ಟು ಎಲ್ಲ ಆಕ್ಸೆಸರೀಸ್ ಬರುತ್ತೆ. ವೈಸರ್ ಇರ್ಬೋದು, ಎಕ್ಸ್ಟ್ರಾ ಫಾಗ್ ಲೈಟ್ ಇರ್ಬೋದು, ಸಖತ್ತಿದೆ. ಬ್ಯಾಕ್ ರೆಸ್ಟ್ ಬರುತ್ತೆ ನಿಮಗೆ ಹಿಂದೆ. ಸೊ ಈ ಓವರಾಲ್ ಆಕ್ಸೆಸರೈಸ್ ಮಾಡಿದ್ರೆ ನಿಮಗೆ ಲಾಂಗ್ ಟ್ರಿಪ್ ಹೊಡಿತೀರ ಅಂತಂದ್ರೂ ಗಾಡಿದು ಲುಕ್ಕು ಬೇರೆ ಥರನೇ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳಿ ಅನಿಸುತ್ತೆ. ಇನ್ನೊಂದು ಏನಂತ ಹೇಳಿದರೆ, ನೀವೇನಾದರೂ ಈ ಗಾಡಿನ March 15th ಒಳಗಡೆ ಪ್ರೀ ಬುಕಿಂಗ್ ಮಾಡಿದರೆ ನಿಮಗೆ ಈ 10,000 ವರ್ತ್ ಆಕ್ಸೆಸರೀಸ್ ಕೂಡ ಇವರು ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಎಟ್ ದ ಎಂಡ್ ದಿಸ್ ಇಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ, ಜಸ್ಟ್ ನಮಗೆ ರಿವ್ಯೂಗೆ ಕೊಟ್ಟಿರ್ತಾರೆ ಗಾಡಿನ. ನಿಮಗೆ ಗೊತ್ತಿರೋದಿಲ್ಲ ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಸೊ ನಾನು ರಿವ್ಯೂ ಅಷ್ಟೇ ನಿಮಗೆ ಶೇರ್ ಮಾಡ್ತಾ ಇರೋದು. ನೀವು ಈ ಗಾಡಿನ ಟೆಸ್ಟ್ ರೈಡಿಗೆ ತೊಗೊಳ್ಳಿ. ಡೋಂಟ್ ಟೇಕ್ ಮೈ ವರ್ಡ್ ಫಾರ್ ಇಟ್. ಒಂದ್ಸಲ ಹೋಗಿ ಟೆಸ್ಟ್ ರೈಡ್ ಮಾಡಿ, ನಿಮಗೆ ಏನು ಅನಿಸುತ್ತೆ ನೋಡಿ. ಸೊ ಇಲ್ಲಿಗೆ ನಾವು ರನ್ ಆಫ್ ಕಚ್ ರೈಡ್ನ ಮುಗಿಸ್ತಾ ಇದ್ದೀವಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಇವಾಗ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಸಿ ಯು ಗೈಸ್, ಪೀಸ್.